ಅಪ್ಪ ಫೋನ್ ಮಾಡ್ತಾ ಇದ್ದಾರಲ್ಲ. ಹಲೋ, ನಿನ್ನ ನೋಡ್ಬೇಕಪ್ಪ. ಹಲೋ ಅಪ್ಪ, ಕೇಳಿಸ್ತಾ ಇದೆ. ಹಲೋ ಹಲೋ. ಛೇ, ಛೇ, ಸರಿಯಾಗಿ ಫೋನ್ ಯೂಸ್ ಮಾಡೋಕ್ಕೂ ಬರಲ್ಲ ಇವ್ರಿಗೆ. ಓ ಛೇ. ಫೋನ್ ರಿಂಗ್ ಆಗ್ತಿದೆ. ಫೋನ್ ಎತ್ತಕ್ಕೆ ಏನಾಗಿದೆ ಇವ್ರಿಗೆ? ಛೇ. ಸರ್, ಬೇಗ ಬನ್ನಿ ಸರ್. ಸರ್ ಬನ್ನಿ ಸರ್. ಸರ್ ಬೇಗ ಬನ್ನಿ ಸರ್. ಬನ್ನಿ ಸರ್. ಸರ್ ಬನ್ನಿ ಸರ್. ನನ್ನ ಕೈ ಕಾಲು ಏನು ಆಡ್ತಾ ಇಲ್ಲ. ನಿನ್ನೆಯಿಂದ ಹೀಗೆ ಮಲ್ಕೊಂಡಿದ್ದಾರೆ ಸರ್. ಕೈ ಕಾಲು ಕೂಡ ಏನು ಅಲ್ಲಾಡಿಸ್ತಾ ಇಲ್ಲ ಸರ್ ಅವರು. ಸರ್ ಸ್ವಲ್ಪ ಯಾಕೆ ಸರ್? ಒಂದು ನಿಮಿಷ ಬನ್ನಿ ಆಚೆ. ಇವರೇ, ನಾನು ಹೇಳೋ ವಿಚಾರ ಈಗ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗ್ಬೋದು. ಯಾಕೆ ಸರ್? ಅಂಥದ್ದೇನಾಯ್ತು? ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಹೆಚ್ಚು ಅಂದ್ರೆ ಇನ್ನೂ ಒಂದು 2 ದಿನ ಬದುಕ್ಬೋದು. ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಹೇಳ್ಬಿಡಿ, ನಾನು ಇನ್ನೂ ಬರ್ತೀನಿ. ಸರ್ ನಿಮ್ಮ ಫೀಸು? ಪರವಾಗಿಲ್ಲ. ಮಗ. ಅಂಕಲ್ ಏನ್ ಹೇಳಿ? ಮಗ ನೋಡ್ಬೇಕು. ಅಂಕಲ್ ಖಂಡಿತ ಖಂಡಿತ ಕಳಿಸ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಉಸಿರನ್ನ ಗಟ್ಟಿಯಾಗಿಟ್ಕೊಳ್ಳಿ. ಖಂಡಿತ ಕಳಿಸ್ತೀನಿ. ಈಗ್ಲೇ ಕರೆಸ್ತೀನಿ. ನಿಮ್ಮ ಮಗನ್ನ.
ಹಲೋ, ಹಲೋ. ನಾನು ಗೋಪಿ. ಹಾ, ಹೇಳು ಗೋಪಿ. ಚೆನ್ನಾಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗೋ ಇದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ ಗೋಪಿ. ಹರೀಶ, ಈಗ ನಾನು ಹೇಳೋ ವಿಷಯ ನಿಂಗೆ ಬೇಜಾರು ಅನ್ಸ್ಬೋದು, ಆದ್ರೆ ಏನ್ ಮಾಡ್ಲಿ, ಹೇಳಲೇಬೇಕಾಗುತ್ತೆ. ಏನಾಯ್ತು ಗೋಪಿ? ಯಾಕೊಂಥರ ಮಾತಾಡ್ತಾ ಇದ್ಯಾ? ನೇರವಾಗಿ ವಿಷಯ ಏನಾಯ್ತು ಅಂತ ಹೇಳು. ನಿಮ್ಮ ಅಪ್ಪಂಗೆ ತುಂಬಾ ಸೀರಿಯಸ್ ಆಗಿದೆ. ನೀನ್ ಆದಷ್ಟು ಬೇಗ ಹೊರಟು ಬಂದ್ಬಿಡು. ಅವ್ರಿಗೆ ಹಾರ್ಟ್ ವೀಕ್ ಆಗಿದೆ ಅಂತೆ, ಉಸಿರಾಟದ ಸಮಸ್ಯೆ ಬೇರೆ. ನೋಡು ಪ್ಲೀಸ್, ಆದಷ್ಟು ಬೇಗ ಹೊರಟು ಬಂದ್ಬಿಡು ಹರೀಶ. ಹೌದಾ? ಮತ್ತೆ ಮೊನ್ನೆ ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ಜ್ವರ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ತುಂಬಾ ಸೀರಿಯಸ್ ಅಂತ ಹೇಳ್ತಾ ಇದ್ಯಾ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಹೌದು, ನಾನ್ ಹೇಳ್ತಾ ಇರೋದು ನಿಜ. ನೀನು ಆದಷ್ಟು ಬೇಗ ಹೊರಟು ಬರ್ಬೇಕು. ಗೋಪಿ, ನೀನೇನ್ ಹೇಳ್ತಾ ಇದೀಯಾ? ನಿಮ್ ತಂದೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅಪ್ಪಬ್ಬ ಅಂದ್ರೆ 3 ದಿವಸ ಬದುಕಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡು, ನೀನ್ ಮಿಸ್ ಮಾಡ್ಬೇಡ, ಆದಷ್ಟು ಬೇಗ ಹೊರಟು ಬಾ ಪ್ಲೀಸ್. ಅರ್ಥ ಮಾಡ್ಕೊಳ್ಳೋ ಹರೀಶ. ಅಲ್ಲ ಗೋಪಿ, ನೀನು ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಈಗ ತಾನೇ 6 ಮಂತ್ ಹಿಂದೆ ಇಂಡಿಯಾಗ್ ಬಂದು ಹೋಗಿದ್ದೀನಿ. ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಅರೌಂಡ್ 1 lakh ಖರ್ಚಾಗುತ್ತೆ. ಸೊ ಅಲ್ಲ ಕಣೋ ಹರೀಶ್, ನಿಂಗೆ 1 ಲಕ್ಷ ಮುಖ್ಯನಾ, ನಿಮ್ ತಂದೆ ಮುಖ್ಯನಾ? ಯೋಚನೆ ಮಾಡು. ಇಲ್ಲ ಇಲ್ಲ, ನಾನು ಆ ರೀತಿ ಹೇಳಲಿಲ್ಲ ಗೋಪಿ, ಆ ಅರ್ಥದಲ್ಲಿ ಹೇಳಿಲ್ಲ. ನೀನು ಯಾವ ಅರ್ಥದಲ್ಲಿ ಹೇಳಿದ್ರೆ ಏನೋ, ಮನ್ಸಲ್ಲಿರೋದು ಮಾತಲ್ಲಿ ಬರುತ್ತೆ. ಐಮ್ ಸಾರಿ, ನಾನು ಆ ರೀತಿ ಹೇಳಲಿಲ್ಲ, ಅರ್ಥ ಮಾಡ್ಕೋ. ನೋಡು ಹರೀಶ, ಈ ಜಗತ್ನಲ್ಲಿ ಬೆಲೆ ಕಟ್ಟಕ್ ಆಗದೆ ಇರೋ ಆಸ್ತಿ ಅಂದ್ರೆ ಅದು ತಂದೆ ತಾಯಿ. ಇವತ್ತು ನಿಮ್ ತಂದೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಕೊನೆಯದಾಗಿ ಒಂದ್ಸರಿ ಬಂದು ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದೀಯಲ್ಲ. ಛೆ, ಏನು ಅಂತ ಹೇಳೋ ನಿಂಗೆ? ಗೋಪಿ, ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಇವಾಗ ತಾನೇ ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀನಿ. ಅಂತದ್ರಲ್ಲಿ ಎಲ್ಲಾನು ಬಿಟ್ ಬಾ ಅಂದ್ರೆ ಹೇಗೆ? ನೀನೇ ಸ್ವಲ್ಪ ಅರ್ಥ ಮಾಡ್ಕೊ ನನ್ನ ಪ್ಲೀಸ್. ಆಯ್ತು. ಈಗ ನಿಮ್ ತಂದೆ ಚೆನ್ನಾಗಿದ್ದು ಅವ್ರಿಗೇನಾದ್ರೂ 1 ಕೋಟಿ ಲಾಟ್ರಿ ಹೊಡೆದಿದೆ ಅಂತ ಹೇಳಿದ್ರೆ ಖಂಡಿತ ಬರ್ತಾ ಇದ್ದೆ ತಾನೆ? ಇಲ್ಲ ಗೋಪಿ, ಬರ್ತಿರ್ಲಿಲ್ಲ. ಯಾಕೋ ಸುಳ್ಳು ಹೇಳ್ತಾ ಇದೀಯಾ? ಹಣ ಅಂದ್ರೆ ಹೆಣನು ಬಾಯಿ ತೆಗ್ದಿತ್ತೆ, ಅಂತದ್ರಲ್ಲಿ ನೀನ್ ಯಾವ ಮಹಾ? ಹರೀಶ, ಇರೋ ನಿಮಿಷ. ಗೋಪಿ, ಅಲ್ಲ, ಓಕೆ, ಫೋನ್ ಮಾಡ್ತೀನಿ. ಯಾಕೆ ಇವನು ಒಂಥರ ಮಾತಾಡ್ತಿದ್ದಾನೆ? ಇನ್ನೂ ಫೋನ್ ಮಾಡಿಲ್ವಲ್ಲ, ಏನಾಯ್ತು ಇವ್ರಿಗೆ? ನಿಂಗೆ ಬರೀ ಟೈಮ್ ಆಯ್ತು. ಹಲೋ. ಹೇಳು ಗೋಪಿ. ನಿಮ್ ತಂದೆ ಹೋಗ್ಬಿಟ್ರು ಕಣೋ. ವಾಟ್? ಏನ್ ಹೇಳ್ತಾ ಇದ್ಯಾ? ಹೌದು, ನಿಮ್ ತಂದೆ ಹೋಗ್ಬಿಟ್ರು. ನೋಡು, ನಾನು ನಿಂಗೆ ಎಲ್ಲ ರೀತಿಲೂ ಹೇಳಿದ್ದೀನಿ. ನಿಮ್ ತಂದೆಗಿಂತ ಆ ಕೆಲ್ಸ, ಆ ಪ್ರಾಜೆಕ್ಟ್ ಮುಖ್ಯನಾ? ನೋಡು, ನೀನೇ ಯೋಚನೆ ಮಾಡು. ಇವಾಗ ನಾನು ಇರೋ ಸಿಚುವೇಶನ್ ಅಲ್ಲಿ ಎಲ್ಲಾನು ಬಿಟ್ಟು ಬಾ ಅಂದ್ರೆ ಬಿಟ್ಟು ಬರಕ್ ಆಗಲ್ಲ ಗೋಪಿ. ಅದು ಅಲ್ಲದೆ ಹೊಸ ಪ್ರಾಜೆಕ್ಟ್ ಬೇರೆ ಶುರು ಮಾಡಿದ್ದೀನಿ. ಕಂಪ್ನಿಯವರು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಡನ್ ಆಗಿ ಬಾ ಅಂದ್ರೆ ಪ್ರಾಜೆಕ್ಟ್ ಬಿಟ್ಟು ಬರಕ್ಕಾಗಲ್ಲ ಗೋಪಿ. ನೀನೇ ನನ್ನ ಪರವಾಗಿ ಮುಂದೆ ನಿಂತು ಎಲ್ಲ ಕಾರ್ಯನೂ ಮಾಡ್ಬಿಡು ಗೋಪಿ. ಖರ್ಚೆಲ್ಲ ಏನಾಗುತ್ತೆ ಅದನ್ನ ನಾನೇ ಕೊಡ್ತೀನಿ. ಆಯ್ತು ಹರೀಶ್, ನೀನ್ ಬರ್ಬೇಡ.
ಇವತ್ತು ನಿನಗೆ ನಿನ್ ತಂದೆಗಿಂತ ಕಂಪ್ನಿ, ಪ್ರಾಜೆಕ್ಟು, ಕೆಲ್ಸ, ದುಡ್ಡು ಎಲ್ಲ ಮುಖ್ಯ ಆಗಿರ್ಬೋದು. ಆದ್ರೆ ಒಂದು ಮಾತಾಡ್ತೀನಿ, ಚೆನ್ನಾಗಿ ನೆನ್ಪಿಟ್ಕೋ. ನಾಳೆ ನೀನು ತಂದೆ ಆಗ್ತೀಯ. ಆಗ ನಿನ್ಗೂ ಕೂಡ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಿನ್ ಹೆಣ ಎತ್ತೋದಕ್ಕೂ ಯಾರು ಇರಲ್ಲ. ಕಾಲ ಹೀಗೆ ಇರಲ್ಲ ಕಣೋ, ಬದಲಾಗುತ್ತೆ. ಹಾ, ಯಾರು ಬರಲ್ಲ. ನಿನ್ನಂತ ಮಗ ಯಾವ ತಂದೆ ತಾಯಿಗೂ ಬೇಡ, ಯಾವ ತಂದೆ ತಾಯಿಗೂ ಬೇಡ. ಬರ್ದೇ ಇದ್ರೆ ಏನಂತೆ, ನಾನೇ ಮುಂದೆ ನಿಂತು ತಂದೆ ಕಾರ್ಯನ ಮಾಡ್ತೀನಿ. ಗೋಪಿ ಗೋಪಿ ನನ್ ಮಾತ್ ಕೇಳು ಗೋಪಿ. ನಾನ್ ಯಾಕೋ ನಿನ್ ಮಾತ್ ಕೇಳ್ಬೇಕು? ನೀನೇನಾದ್ರೂ ನನ್ ಮಾತ್ ಕೇಳ್ದ? ನಾನು ಯಾರ ಮಾತು ಕೇಳಲ್ಲ, ಅರ್ಥ ಮಾಡ್ಕೋ. ನೀನಂತೂ ಬರಲ್ಲ ಅಂದ್ಮೇಲೆ ನಾನ್ ಯಾಕೋ ನಿನ್ ಮಾತ್ ಕೇಳ್ಬೇಕು? ನಿನ್ನಂತ ಮಗ ಇದ್ರು ಒಂದೇ, ಸತ್ರು ಒಂದೇ. ಛೇ, ನಿನ್ ಜೊತೆ ಮಾತನಾಡೋದಕ್ಕೆ ಅಸಹ್ಯ ಆಗುತ್ತೆ. ಇಡು ಫೋನು. ಗೋಪಿ ಪ್ಲೀಸ್. ಗೋಪಿ ಒಂದ್ ನಿಮಿಷ ಗೋಪಿ, ನನ್ ಮಾತ್ ಕೇಳು ಗೋಪಿ. ಗೋಪಿ ಒಂದ್ ನಿಮಿಷ ಗೋಪಿ. ಹಲೋ ಗೋಪಿ. ನೆನ್ಪಿಟ್ಕೋ, ಚೆನ್ನಾಗಿ ನಾನು ಹೇಳೋ ಮಾತನ್ನ ನೆನ್ಪಿಟ್ಕೋ. ನಾಳೆ ನೀನು ತಂದೆ ಆಗ್ತೀಯ. ಆಗ ನಿನ್ಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಿನ್ ಹೆಣ ಎತ್ತೋದಕ್ಕೂ ಯಾರು ಬರಲ್ಲ.